ಎಲ್ಲಿ ಯಾರಿದ್ದಾರೆ ನೋಡಿ, ಯಾರು ಸಂತಾನ ಇದು? ತಾರನಾಥ್ ಅಂತೇಳಿ. ತಾರನಾಥ್ ನಮ್ಮ ಓನರ್ಗೆ ಸಂಬಂಧ ಅಲ್ಲ? ನೀವು ಓನರ್ಗೆ ಸಂಬಂಧ ಅಲ್ವಾ? ನಡೆದುಕೊಂಡು ಬಂದು ಮಾಡಿದ ರೋಡ್ ಅಲ್ಲ. ಯಾರು? ಬ್ರಿಟಿಷರು? ಬ್ರಿಟಿಷರ ಕಾಲದಲ್ಲಿ. ಮತ್ತೆ ಬ್ರಿಟಿಷರ ಕಾಲದಲ್ಲಿ ನಡೆದುಕೊಂಡು ಬಂದು ಮಾಡಿದ ರೋಡ್ ಅಂತ ಎತ್ತಿನ ಗಾಡಿಯಲ್ಲೆಲ್ಲ ಐಟಮ್ ತಂದು. ಹಾಗಾದ್ರೆ ನಮ್ಗೆ ಎಷ್ಟು ತಲೆ ಆಗ್ತದೆ. ಹಾಗಾದ್ರೆ ಶಬರಿಮಲೆ ಮಾಲೆ ಆಗಿರೋ ಸ್ವಾಮಿಗಳಿಗೆ ಹೇಗೆ ಆಗ್ಬೋದು? ಮತ್ತೆ ನಮ್ಗೆ ಅಂತ ಮನಸ್ಸು ಸಹ ಇಲ್ಲ, ನಮ್ಗೆ ಅಂತ ಐಟಮ್ ಕೂಡ ಬೇಡ. ನಮ್ಗೆ ದುಡ್ಡದೇ ಇಲ್ಲಿ ತಿನ್ಲಿಕ್ಕೆ ಸಿಗುದಿಲ್ಲ ಸರಿಯಾಗಿ. ಒಂದ್ ಅಂಗಡಿಯಲ್ಲಿ 20 ನಿಮಿಷ, ಒಂದ್ ಅಂಗಡಿಯಲ್ಲಿ 20 ನಿಮಿಷ, 80 ನಿಮಿಷ ಅಲ್ಲಿ ಹೋಯ್ತು. ಮತ್ತೆ 1 ಗಂಟೆಗೆ ಬಾಕಿ ಇದ್ದರೆ ಎಷ್ಟು? 20 ನಿಮಿಷ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ನಮ್ಮ ಫಸ್ಟ್ ಪಾಯಿಂಟ್ ಇದ್ದದ್ದು ಇಲ್ಲಿಗೇನೆ. ಇಲ್ಲಿ ಗಾಡಿ ನಿಂತಿದೆ ಅಲ್ಲ ಮಾರ, ಎಂತ ಮಾಡುದು? ಓ, ಇಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ ವಸಂತಣ್ಣ, ರಿವರ್ಸ್ ಬಿಡುವಾಗಿಲ್ಲ. ಅದಾದ್ರೆ ಅಲ್ಲಿ ಇಡುವಲ್ಲ. ಓ, ತಾರು ಇಲ್ವಾ? ರಜೆವಾ? ಮತ್ತೆ ಅವರ ದಣಿ ಆಗ್ತಾ ಇದ್ದಾರೆ. ಇಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಓ, ಇಲ್ಲಿ ನಿಲ್ಲಿಸಿ ಹಾಕುವಲ್ಲ. ಇಲ್ಲಿ ಎಲ್ಲಿ ಯಾರಿದ್ದಾರೆ ನೋಡಿ, ಯಾರು ವಸಂತಣ್ಣ ಇದು? ತಾರನಾಥ್ ಅಂತೇಳಿ. ತಾರನಾಥ್ ನಮ್ಮ ಓನರ್ಗೆ ಸಂಬಂಧ ಅಲ್ಲ? ನೀವು ಓನರ್ಗೆ ಸಂಬಂಧ ಅಲ್ವಾ? ಎಂತಾಗಬೇಕು? ಎಂತಾಗಬೇಕು? ದೈತಾ ಹೊಡಿ ಸಂಬಂಧ ತೆರಿಪುರ್ಚಿ ಪಾರಿ. ನೀವು ಓನರ್ಗೆ ಎಂತ ಆಗ್ಬೇಕು ಹೇಳಿ? ನಮ್ಮ ಓನರ್ಗೆ ಎಂತ ಆಗ್ಬೇಕು? ಬಲಿ ಓಡಿ ಬಲಿಪು ನೋಡಿ, ಅವರಿಗೆ ನಾಚಿಕೆ ಆಗ್ತದೆ ಮಾತಾಡ್ಲಿಕ್ಕೆ. ಏರಿ ದಾಯ್ತಾ ಉಂಟ ಅದಕ್ಕೆ. ಇದೊಂದು ಇಷ್ಟು ಐಟಮ್ ಹಾಕ್ಲಿಕ್ಕೆ ಉಂಟು. ಇದನ್ನು ಇಷ್ಟು ಅಕ್ಕಿ ಹಾಕಿ ಇಲ್ಲಿಂದ ಸೀದಾ ಹೊರಡುತ್ತೆ. ಅವು ಓಡ್ಲಿಕ್ಕೆ ಅವಲ್ಲ ಮಾರ, ಅವರು ಪಾಪ ನನಗಿಂತ ಸೀನಿಯರ್ ಅವರು. ನೀವು ರಪ್ಪ ಖಾಲಿ ಮಾಡಿ ಹೋಗುವ ಇಲ್ಲಿಂದ ಒಮ್ಮೆ. ಇದು ಯಾರ್ದು? ಅವ್ರದ್ದೇ ಅಲ್ಲ? ಇನ್ನು ಬೇಕಾ? ಹಾಂ, ಸಾಕು ಸಾಕು, ಹೋಗಿ. ಮೆಲ್ಲ ಬೀಳ್ಬೋದು. ಅಲ್ಲೆಲ್ಲ ಖಾಲಿ ಮಾಡಿಕೊಂಡು ಈಗ ಉಜಿರೆ ಬಿಟ್ಟು ಹೋಗ್ತಾ ಇದ್ದೇವೆ. ಇನ್ನು ಸಂಜೆ ತನಕ ಉಜಿರೆಗೆ ಬಾಯಿ ಬಾಯಿ ಅಲ್ಲ? ಈಗ ಸಂಜೆ ತನಕ ಉಜಿರೆಗೆ ಬರ್ಲಿಕ್ಕೇನೂ ಇಲ್ಲ, ನಿಮ್ಮ ಸಹವಾಸ ಬೇಡ ಅಂತೇಳಿ ಹೋಗ್ತಾ ಇದ್ದೇವೆ. ನೀವೊಂದು ಬಾಯಿ ಬಾಯಿ ಹೇಳಿ ಉಜಿರೆ. ಇಲ್ಲಿಂದ ಈಗ ನಾವು ರೈಟ್ ತಗೊಂಡು ಹೋಗ್ಬೇಕು. ಇಲ್ಲಿ ಬಂದರೆ ಟ್ರಾಫಿಕ್ ಮಾರ, ಅದೇ ಒಂದು ಕಷ್ಟ. ಇಲ್ಲಿಂದ ಈಗ ರೈಟ್ ತಗೊಂಡು ಸುಮ್ಮನೆ ಹೇಳು, ನಾವು ಉಜಿರೆಯಲ್ಲಿ ಇದ್ದೇವೆ. ಆದರೆ ಈಗ ಇಲ್ಲಿ ತನಕ, ಈಗ ಸಂಜೆ ತನಕ ಇನ್ನು ಬಾಯಿ ಬಾಯಿ ಹೇಳುದು ಅಂತ. ಮತ್ತೆ ಸಂಜೆನೆ ಬರೋದು, ಮತ್ತೆ ಬರ್ಲಿಕ್ಕಿಲ್ಲ ಈ ಕಡೆ. ಪೊಲೀಸ್ನವ್ರು ಹಿಡಿತಾ ಇದ್ದಾರೆ. ಇಲ್ಲಿಂದ ಆದಷ್ಟು ಬೇಗ ಬೇಗ ರೈಟ್ ತಗೊಂಡು ಹೋಗುವ. ಸೋಮಂತಡ್ಕ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಯಾವ ಥರವಾದ ದಟ್ಟವಾದ ಕಾಡು ಉಂಟಂತ ನೋಡಿ. ಅದು ಘಾಟಿ ಸೆಕ್ಷನ್ ವಸಂತಣ್ಣ. ಎಂತ ಯಾವ ಥರ ಉಂಟಂತ ಹೇಳಿದರೆ ಫುಲ್ಲು ಕಾಡೆ. ಅಲ್ಲಿ ಸಿಂಹ, ಹುಲಿ, ಚಿರತೆ ಎಲ್ಲ ಇರ್ಲಿಕ್ಕಿಲ್ವಾ? ಇರ್ಬೋದಲ್ಲ. ಇಲ್ಲಿಂದ ಸ್ಟಾರ್ಟ್ ಅಂತ ಹೇಳ್ಬೋದು. ಸ್ಟಾರ್ಟ್ ಅಂತ ಹೇಳಿದರೆ ಇನ್ನೂ ಸಹ ಘಾಟಿ ಸ್ಟಾರ್ಟ್ ಆಗಲಿಲ್ಲ. ಆದರೆ ಒಂದು ತುಣುಕು 5 ಕಿಲೋಮೀಟ್ರ್ ಉಂಟು. ಆದರೆ ಇದಕ್ಕೆ ಯಾವುದಕ್ಕೂ ಒಂದು ಪ್ರಾರಂಭ ಮತ್ತು ಅಂತ್ಯ ಅಂತ ಇರ್ತದಲ್ಲ, ಅದರಲ್ಲಿ ಇದೊಂದು ತುಣುಕು ಅಷ್ಟೇ. ಸೋಮಂತಡ್ಕ ಪಾಸ್ ಆದಮೇಲೆ ಮತ್ತೆ ಎಲ್ಲ ಹೇಳೋದು ಇದೆ, ಎಂತ ಚಾರ್ಮಾಡಿ ಹತ್ರ ಬಂತು ಅಂತ. ಹಾಂ, ಇಲ್ಲಿಂದ 5 ಕಿಲೋಮೀಟ್ರ್ ಉಂಟು. ಕಕ್ಕಿಂಜೆ ಪಾಸ್ ಮಾಡಿಕೊಂಡು ಹೋಗಬೇಕು. ಈ ರೋಡ್ ಕೂಡ ಹಾಗೆ ನೋಡಿ, ಹಳೇ ವೈಬು. ಒಂದು ಎಂತ ಓಲ್ಡ್ ಇದ್ರ ಓಲ್ಡ್ ಸ್ಟೈಲಲ್ಲಿ ಹೇಗಿರ್ತಿತ್ತು ಹಾಗೆ ಇಲ್ವಾ? ಈಗ ನೋಡಿ, ಓ, ಇಲ್ಲಿ ಒಂದು ಮುಂದೆ ಬ್ರಿಡ್ಜ್ ಕಾಣ್ತಾ ಉಂಟಲ್ಲ ನಿಮಗೆ. ಇದರಲ್ಲಿ ಹೋಗ್ಲಿಕ್ಕೆ ಎಷ್ಟು ಭಯ ಆಗ್ತದೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಅಂತೆ ಈಗ ಗಾಡಿ ನೋಡಿ, ಅಲಕ್ಕೆ ಸೀಲ್ ಬಿಟ್ಟಿದೆ ಮಾರ. ಅದು ಆ ಥರ ಸೀಲು ಬಿಟ್ಟು ಹೋಗಿದೆ. ಎಂಥ ಸಂತಾನ ಎಂಥದ್ದು ಹೇಳ್ತೀವಿ. ಒಂದು ನಿಮಿಷ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಫುಲ್ಲು ಮಡ್ ರೋಡ್ ನೋಡಿ ಯಾವ ಥರ ಉಂಟು ಅಂತ. ಎಲ್ಲಿ ಗುಂಡಿ ಎಂತ ನೀರು ತುಂಬಿಕೊಂಡು ಕಾಣುವುದೇ ಇಲ್ಲ ಎಂತ ಅಂತ. ಇದೆಲ್ಲ ಮುಗ್ರೋಡಿಯವರೇ ಮಾಡ್ತಾ ಇರೋದಲ್ಲ? ಹಾಂ, ಮುಗ್ರೋಡಿಯವರದ್ದೇ. ಎಂಥ ಸಂತಾನ ಎಂಥದ್ದು ಹೇಳ್ತಾ ಇದ್ರಿ? ನಡೆದುಕೊಂಡು ಬಂದು ಮಾಡಿದ ರೋಡ್ ಅಲ್ಲ? ಯಾರು? ಬ್ರಿಟಿಷರು? ಬ್ರಿಟಿಷರ ಕಾಲದಲ್ಲಿ. ಮತ್ತೆ ಬ್ರಿಟಿಷರ ಕಾಲದಲ್ಲಿ ನಡೆದುಕೊಂಡು ಬಂದು ಮಾಡಿದ ರೋಡ್ ಅಂತ ಎತ್ತಿನ ಗಾಡಿಯಲ್ಲೆಲ್ಲ ಐಟಮ್ ತಂದು. ಪುರಾತನ ಕಾಲದಲ್ಲಿ ಭಯಂಕರ ಒಂದು. ಈಗ ಟಿಪ್ಪರ್ ಲಾರಿ ಬೀಟಾಚಿ ಎಲ್ಲ ಉಂಟು. ಆಗ ಎಂತ ಇತ್ತು? ಕೈಯಲ್ಲೇ ಮಾಡ್ತಿದ್ದು. ಮತ್ತೆ ಈಗ ಮನುಷ್ಯನಿಗೆ ಅನುಕೂಲ ಜಾಸ್ತಿ ಆಗಿದೆ, ಆಲಸ್ಯ ಕಡಿಮೆ ಆಗಿದೆ. ಆಲಸ್ಯ ಕೂಡ ಜಾಸ್ತಿ ಆಗಿದೆ, ಅನುಕೂಲ ಜಾಸ್ತಿ ಆದಂತೆ ಮನುಷ್ಯನಿಗೆ ಆಲಸ್ಯ ಕೂಡ ಜಾಸ್ತಿ. ಮುಂಚಿನವರಿಗೆ ನೋಡಿ ಎಂಥದ್ದು ಇರಲಿಲ್ಲ, ಆದರೂ ಕೂಡ ಅವರಿಗೆ ಒಂದು ದುಡಿಯುವ ಹುಮ್ಮಸ್ಸಿತ್ತು. ಈಗ ಎಲ್ಲ ಇದ್ದು ಕೂಡ ಮನುಷ್ಯನಿಗೆ ಯಾಕೆ ದುಡಿಯುವುದು ಮಾರೆ ಅಂತ ಆಗ್ತದೆ. ಎಲ್ಲರಂತಲ್ಲ, ಕೆಲವರು. ಕೈಗೊಂದು ಜನ, ಕಾಲಿಗೊಂದು ಜನ ಬೇಕು. ಈಗ ಒಂದು ಅದೇ ಅವನದೊಂದು ಎಂಥ ಒಂದು ಕೆಲಸ ಮಾಡಲಿಕ್ಕೆ
ಕೈಗೆ ಒಂದು ಜನ ಕಾಲಿಗೆ ಒಂದು ಜನ, ಅದು ಮಾಡು ಇದು ಮಾಡು, ಇವನಾಗಿ ಮಾಡುದಿಲ್ಲ. ಇಲ್ಲಿಂದ ಈಗ ಸೀದಾ ಚಾರ್ಮಾಡಿ ಕಡೆ ಹೋಗ್ತಾ ಇದ್ದೇವೆ. ಹೋಗುವ, ಆದಷ್ಟು ಬೇಗ 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 ಲೈನ್ ಆಗ್ಬೇಕಲ್ಲ ವಸಂತಣ್ಣ. ಕಕ್ಕಿಂಜೆ ಜಂಕ್ಷನ್ ಹತ್ರ ರೀಚ್ ಆಗ್ತಾ ಬಂದ್ವಿ. ನಮಗೆ ಇಲ್ಲಿ ಐಟಮ್ ಹಾಕ್ಲಿಕ್ಕೆ ಉಂಟು, ಆದರೆ ಬರುವಾಗ ಹಾಕಲ್ಲ. ಯಾಕಂತ ಹೇಳಿದ್ರೆ ಈ ಕಡೆಯಿಂದ ಹೋಗ್ಲಿಕ್ಕೆ ನಮಗೆ, ಅದಕ್ಕೋಸ್ಕರ ಬರುವಾಗ ಹಾಕುವ. ಇವತ್ತಿದ್ದು ಹವಾಮಾನ ವಾತಾವರಣ ಎಲ್ಲ ಹೇಗೆ ಉಂಟಂತ ಹೇಳಿದರೆ ಬಿಸಿಲು ಈ ಥರ ಹೊಡಿತುಂಟು, ಆದರೆ ಸಹ ಹೋಗುವಾಗ ಚಳಿ ಚಳಿ ಚಳಿಯಲ್ಲಿ ಫೀಲ್ ಆಗ್ತದೆ ಅಲ್ವ ವಸಂತಣ್ಣ? ತುಂಬ ಚಳಿ ಆಗ್ತುಂಟು. ಎಂಥದ್ದು ಹೇಳ್ತಾ ಇದ್ರಲ್ಲ ಶಬರಿಮಲೆದು ಎಂಥದ್ದು? ಹಾಗಾದ್ರೆ ನಮ್ಗೆ ಚಳಿ ಆಗ್ತದೆ, ಹಾಗಾದ್ರೆ ಶಬರಿಮಲೆ ಮಾಲೆ ಆಗಿರೋ ಸ್ವಾಮಿಗಳಿಗೆ ಹೇಗೆ ಆಗ್ಬೋದು? ಮತ್ತೆ ಅದು ಎಂತಂತ ಹೇಳಿದರೆ ಬೆಳಿಗ್ಗೆ ನಾ ಬಂದೆ ಅಲ್ಲ ವಸಂತಣ್ಣ, ಸ್ನಾನ ಮಾಡಿ ಬಂದದ್ದು. ಬರುವಾಗ ಎಂತ ಸ್ಕೂಟಿಯಲ್ಲಿ ಬರುವಾಗ ಒಂದು ಚಳಿ ಆಯಿತು ಮಾರ್ರೆ, ಬಿಸಿಲುಂಟು ಅದರೊಟ್ಟಿಗೆ ಚಳಿ, ಅದೆಂತ ಹಾಗೆ ಗೊತ್ತಿಲ್ಲ. ಇದರಿಂದ ಎಲ್ಲ ನಮಗೆ ಮೈಕೈ ನೋವು ಅದು ಇದೆಲ್ಲ ಬರೋದು. ಈಗ ನೋಡಿ ಅಲ್ಲಿ ಚಾರ್ಮಾಡಿದ್ದು ವ್ಯೂ ನೋಡಿ, ಇಲ್ಲಿ ಕಾಣ್ತಾ ಉಂಟ ನಿಮಗೆ? ಕಾಣೋದಿಲ್ಲ ಇದ್ರೆ ಈ ಕಡೆ ಕಾಣಿಸ್ತಂತ ಅಂದ್ಕೊಳ್ತೇನೆ. ಕಾಣಿಸಿರ್ಬೋದು ಅವರಿಗೆ, ನೋಡಿ ಇರ್ಬೋದು ಅವರು. ಇಲ್ಲಿ ದೋಣಿ ಉಂಟು, ಮೊನ್ನೆ ತೋರಿಸ ಅಂತೇಳಿ ಆಯ್ತು ನನಗೆ. ಅದು ದೋಣಿ ಚಾರ್ಮಾಡಿಯಲ್ಲಿ, ಚಾರ್ಮಾಡಿಯಲ್ಲಿ ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ಅದು, ಮತ್ತೆ ಅಲ್ಲಿ ಕೆಳಗಡೆ ಅದು ಹೊಸ ಹೋಟೆಲ್ ಇತ್ತಲ್ಲ ಮೊನ್ನೆ, ಅಲ್ಲಿಗೆ ಹೋಗುವಾಗ ಕಾಣ್ತಾ ಇದ್ದದ್ದು ಅಷ್ಟೇ. ನಮ್ಮ ಗಾಡಿಯನ್ನು ಇಲ್ಲಿಗೆ ಸೈಡ್ ಹಾಕಿದ್ದೇವೆ ನೋಡಿ. ಇದು ಚಾರ್ಮಾಡಿಗೆ ಹೋಗುವ ರಸ್ತೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋದರೆ ಚೆಕ್ ಪೋಸ್ಟ್ ಸಿಗ್ತದೆ. ನಮ್ಮ ಗಾಡಿ ಇಲ್ಲಿ ಉಂಟು, ಯಾಕಂತ ಹೇಳಿದರೆ ಇಲ್ಲೊಂದು ಐಟಮ್ ಹಾಕ್ಲಿಕ್ಕಿತ್ತು, ಅದಕ್ಕೋಸ್ಕರ ವಸಂತಣ್ಣನ ಹತ್ರ ಬಿಲ್ ಮತ್ತು ಎಳ್ದೆಲ್ಲ ಕೊಟ್ಟಾಯಿತು. ಇನ್ನು ಇಲ್ಲಿಂದ ಸೀದಾ ಬಿಲ್ ತಗೊಂಡು ಹೊರಡುವುದು ಅಷ್ಟೇ. ವಾತಾವರಣ ಪರಿಸರ ಎಲ್ಲ ಯಾವ ಥರ ಉಂಟು ನೋಡಿ. ಈ ಚಾರ್ಮಾಡಿ ಸೈಡ್ ಬಂದರೆ ಇದೇ ಥರ ಇರ್ತದೆ. ಸುತ್ತಮುತ್ತ ನೋಡಿ ಅಂತೆ ಎಷ್ಟು ಕಾಡುಗಳು, ಬೆಟ್ಟ, ಆ ಕಡೆ ನೋಡಿ ಅಲ್ಲಿ ಸಹ ಬೆಟ್ಟಗಳು ಗುಡ್ಡಗಳು ಇದೆ. ಚಾರ್ಮಾಡಿಗೆ ಬಂದರೆ ಖುಷಿ ಆಗೋದು ಇದೆ, ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ಆಗ್ತದೆ ಅಂತ ಇಲ್ಲಿ ಅಷ್ಟೇ. ಆದಷ್ಟು ಬೇಗ ಬೇಗ ಬಿಲ್ ತಗೊಂಡು ಹೊರಡಬೇಕು. ನಮ್ಮ ಈ ಗಾಡಿದ್ದು ಎಂತ ಅಂತ ಗೊತ್ತಾಗೋದಿಲ್ಲ ಮಾರೆ, ಅಲ್ಲೆಲ್ಲೆಲ್ಲಿ ಸೌಂಡ್ ಬರ್ತಾ ಉಂಟು ಎಲ್ಲ. ನಾಳಿದ್ದು ಶೋರೂಮ್ಗೆ ಹೋದಾಗ ಹೇಳಬೇಕು. ಮತ್ತು ಇಲ್ಲೊಂದು ಉಂಟಲ್ಲ, ಇಲ್ಲಿ ಆ ಇಂಜಿನ್ ಅಲ್ಲಿ ಉಂಟಲ್ಲ, ಇಂಜಿನ್ ಕಡೆಯಿಂದ ಇಂಜಿನ್ ಒಂದು ಸ್ಮೆಲ್ ಬರ್ತದೆ ಸುಟ್ಟು ಹೋದ ಹಾಗೆ. ಅದು ಸಹ ಎಂತ ಅಂತ ನೋಡಬೇಕು. ಕೇಳಿದೆ ರೀಜನ್ರೇಷನ್ ಅಂತ ಹೇಳ್ತಾರೆ, ಎಂತ ಅಂತ ಗೊತ್ತಿಲ್ಲ. ಮೊನ್ನೆ ಸಹ ಕಂಪ್ಲೇಂಟ್ ಮಾಡಿದ್ದೆ, ರೀಜನ್ರೇಷನ್ ಅಂತ ಹೇಳ್ತಾರೆ. ಎಂತಂದ್ರೆ ಬೂದಿಯಾಗಿ ಹೊತ್ತಿ ಹುರಿದು ಬೂದಿ ಆಗ್ತದಲ್ಲ, ಆಗೊಂದು ಸ್ಮೆಲ್ ಬರ್ತದೆ ನೋಡಿ, ಆ ಥರದ್ದೊಂದು ಸ್ಮೆಲ್ ಬರ್ತಾ ಉಂಟು. ಇಲ್ಲಿ ಈ ಅಂಗಡಿಗೆ ಆಗ್ತಾ ಇದ್ವಿ, ಎಂತಾಯ್ತು ಸಂತನ್ನ ಹೇಳಿ? ಒಂದು 5 kg ಬೆಲ್ಲ ಜಾಸ್ತಿ ಬಂದಿದೆ, ಅದಕ್ಕೆ ತಾನೇ ಅವ್ರಿಗೆ ಫೋನ್ ಮಾಡಿ ಕೇಳಿ, ಅವ್ರಿಗೆ ಕೂಡ ನೆನಪಿಲ್ಲ. ಆಣಿ ಬೆಲ್ಲ ಒಂದು 5 kg ಜಾಸ್ತಿ ಬಂದಿದೆ ಮಾರೆ. ಇದು ಅದು ಓನರ್ ಹತ್ರ ಫೋನ್ ಮಾಡಿ ಕೇಳಿದೆ, ಈಗ ಅವ್ರಿಗೆ ಸಹ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಎಂತ ಆಗಿದೆ ಯಾರು, ಅದು ಎಂತ ಹೇಳಿದರೆ ಒಂದು 2-3 ಜನ ಲೋಡ್ ಮಾಡುವಾಗ ಸಡನ್ ಹೇಳುವಾಗ ಆಚೆ ಈಚೆ ಆಗ್ತದಲ್ಲ. ನಾನು ಸಹ ಅದರಲ್ಲಿ ಈ ಅಂಗಡಿ ಹೆಸರು ಬರ್ತಿದ್ದೇನೆ. ನಮಗೆಂತ ಇಲ್ಲ, ಎಂತ ನಮಗೆ ಬೇಕಾದರೆ ಓನರ್ಗೆ ಫೋನ್ ಮಾಡಿದ್ರೆ ಮನೆಗೆ ತಗೊಂಡು ಹೋಗ್ಬೋದಿತ್ತು. ಆದರೆ ನಮಗೆ ಅಂಥ ಮನಸ್ಸು ಸಹ ಇಲ್ಲ, ನಮಗೆ ಅಂಥ ಐಟಮ್ ಕೂಡ ಬೇಡ. ನಮಗೆ ದುಡ್ದದೇ ಇಲ್ಲಿ ತಿನ್ನಲಿಕ್ಕೆ ಸಿಗುವುದಿಲ್ಲ ಸರಿಯಾಗಿ. ಮತ್ತು ಇಂಥ ಎಕ್ಸ್ಟ್ರಾಗಳನ್ನೆಲ್ಲ ತಗೊಂಡೋಗಿ ಮತ್ತೆ ಈಗ ನಾನು ಹೇಳುದು, ಅದು ಓನರ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮೇಲೆ ಒಬ್ಬ ನೋಡುವವನು ಇರ್ತಾನಲ್ಲ, ನಾಳೆ ಮೇಲೆ ನೋಡುವವನಿಗೆ ನಾವು ಅನ್ಯಾಯ ಮಾಡಿದಾಗ ಆಗಬಾರ್ದು. ಇಲ್ಲಿ ಸುಖ ಅನುಭವಿಸಿ ನಾಳೆ ಸತ್ ಮೇಲೆ ಅಲ್ಲಿ ಹೋಗಿ ನರಕ ಯಾತನೆ ಯಾರು ಅನುಭವಿಸು ಅಲ್ವಾ? ಅದೇ ಹೇಳ್ತಾ ಇರೋದು ನಾನು. ನಮ್ಗೆ ಈಗ ನೋಡಿ, ಇದು ಎಕ್ಸ್ಟ್ರಾ ಬಂದದ್ದು ಓನರ್ಗೆ ಸಹ ಗೊತ್ತಿಲ್ಲ ಅಂತೆ. ನಮ್ಗೆ ಬೇಕಾದ್ರೆ ಅದನ್ನು ತಕೊಂಡು ಸೀದಾ ಹೋಗ್ಬೋದು, ಓನರ್ಗೆ ಹೇಳಲಿಕ್ಕೆ ಇಲ್ಲ, ಮನೆಗೆ ತಕೊಂಡು ಹೋಗೋದು, ಹಾಗೆ ಮಾಡ್ಬೋದು. ಆದರೆ ನಮಗೆ ಅಂಥ ಮನಸ್ಸು ಬರೋದಿಲ್ಲ. ಅದು ನನಗೆ ಅಂಥ ಮುಂಚೆ ಅಂಥ ದುಡ್ಡು ಅಂಥ ಐಟಮ್ ಎಲ್ಲ ನನಗೆ ಬೇಡ. ಇರಲಿ, ಅದು ಓನರಿಗೇನೆ, ಅವರು ಕಷ್ಟಪಟ್ಟು ದುಡ್ಡು ಹಾಕಿ ಬಂಡವಾಳ ಹಾಕಿ ಮಾಡಿದಂತಹ ಹಣ ಹಾಕಿ ತಗೊಂಡಂತಹ ಐಟಮಲ್ಲಿ ನಾವು ಅದನ್ನೆಲ್ಲ ಆ ಕಡೆ ಈ ಕಡೆ ಮಾಡಲಿಕ್ಕೆ ಬಾರದು. ನಮಗೆ ಕೂಡ ಒಳ್ಳೇದಲ್ಲ. ನಮಗೆ ಕೂಡ ಒಳ್ಳೇದಲ್ಲ ಅಂತ ಹೇಳಿದರೆ ಇವರಿಗೆ ಗೊತ್ತಾಗೋದಿಲ್ಲ, ಮೇಲೊಬ್ಬ ನೋಡುವ ಇಡ್ತಾನಲ್ಲ, ಅದೇ ಹೇಳೋದು ನಾನು. ಅದಕ್ಕೋಸ್ಕರ ಮತ್ತೆ ಬೇರೆಯವರಾದ್ರೆ 5 kg ಬೆಲ್ಲಕ್ಕೆ 250 ರೂಪಾಯಿ ಆಯ್ತು, ಏನಾಯ್ತು ಇರ್ಲಿ ಅಂತ ಹೇಳಿ ತಗೊಂಡು ಹೋಗ್ತಾರೆ. ಬೇರೆ ಎಲ್ಲರೂ ಅಂತ ಹೇಳುದಿಲ್ಲ, ಕೆಲವರು ಇರ್ತಾರೆ. ಬೇರೆ ಕೆಲವರು ಇಲ್ವಾ? ಕೆಲವರು ಇರ್ತಾರೆ. ನಮ್ಮ ಕಂಪನಿಯಲ್ಲಿ ಹಾಗೆ ಯಾರಿಲ್ಲ. ನಮ್ಮ ಕಂಪನಿಯಲ್ಲಿ ಇಲ್ಲ, ಅದೊಂದು ಪುಣ್ಯ. ಈಗ ಇಲ್ಲಿ ನೋಡಿ, ನಮ್ಮ ಚಾರ್ಮಾಡಿ ಚೆಕ್ ಪೋಸ್ಟ್ ರೀಚ್ ಆದ್ವಿ. ಇಲ್ಲಿ ಪಾಸ್ ಮಾಡಿಕೊಂಡು ಹೋಗಬೇಕು.
ಬೇರೆ ಕಂಪನಿಯಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ಕಂಪನಿಯಲ್ಲಿ ಇರ್ಬೋದು, ನಮ್ಮ ಕಂಪನಿಯಲ್ಲಿ ಪುಣ್ಯಕ್ಕೆ ಅದೊಂದು ಇಲ್ಲ ಮಾರ. ನಿಮ್ಗೆ ಕೂಡ ಪಾಲ್ ಕೊಡ್ತೇನೆ ಮಾರ ಅಂತ ಹೇಳ್ತಾರೆ ಒಟ್ಟಿಗೆ ಇದ್ದವನು. ಹೇಳ್ಬೇಡ ಮಾರ, ನಿಂಗೆ ಕೂಡ ಪಾಲ್ ಕೊಡ್ತೇನೆ. ನಮ್ಗೆ ಅಂತ ಬೇಡವೇ ಬೇಡ, 10 ರೂಪಾಯಿ ನಮ್ಗೆ ಜಾಸ್ತಿ ಕೊಟ್ಟರೆ ಅದು ತಗೊಂಡು ಹೋಗ್ತೇವೆ ಸಂತೋಷ. ಹೌದು, ಅವರು ನಮ್ಮ ಈಗ ಓನರ್ಸ್ ಹೇಳುದು, ಅವರು ಕೂಡ ಈಗ ಎಷ್ಟೇ ಎಂಥದೇ ಇರಲಿ ಅದು ಕೂಡ ಅವರು ಸಹ ಕಷ್ಟಪಟ್ಟು ಬಂಡವಾಳ ಹಾಕಿದ ದುಡ್ಡಲ್ಲಿ ನಾವು ಅದನ್ನು ತಗೊಂಡು ಹೋಗುದು ಅಂತ ಹೇಳಿದ್ರೆ ಅದು ಸರಿಯಾ? ಇಲ್ಲಪ್ಪ, ಅವರಿಗೆ ಅನ್ಯಾಯ ಆಗಬಾರ್ದು, ನಮಗೆ ಅನ್ಯಾಯ ಆಗಬಾರ್ದು. ನಮಗೆ ಅಂತ ಹೇಳಿದ್ರೆ ದುಡ್ಡ ಸಂಬಳ ನಮಗೆ ಸಿಗಬೇಕು ಅಷ್ಟೇ. ಅದರಲ್ಲಿ ನಮ್ಮ ಓನರ್ ಅಂತ ಕಮ್ಮಿ ಮಾಡಲಿಲ್ಲ. ನಾವು ಗಾಡಿ ಈಗ ತಂದಲ್ಲಿ ಲೈನಲ್ಲಿ ಇಟ್ಟಾಗ ಲೈನೆಲ್ಲ ಮುಗ್ದಲ್ಲಿ ಇಟ್ಟು ಲೆಕ್ಕ ಕೊಟ್ಟ ತಕ್ಷಣ ನಮಗೆ ಸಡನ್ನಾಗಿ ಕೊಡ್ತಾರಲ್ಲ. ಅದರಲ್ಲಿ ಒಂದು ಮಾತಿಲ್ಲ, ಸಂಬಳದ ವಿಷಯದಲ್ಲಿ ನಮ್ಮ ಓನರ್ ಗ್ರೇಟ್ ಅಂತ ಹೇಳ್ಬೋದು. ನಾಳೆ ಕೊಡ್ತೇನೆ, ಇವತ್ತು ಕೊಡ್ತೇನೆ ಅದೆಂತ ಇಲ್ಲ, ದುಡ್ದಿಯಾ ತೆಕ್ಕೋ ನಿನ್ನ ಹಣ ಅಷ್ಟೇ. ಅಂಥ ಓನರ್ ಇರುವಾಗ ನಮಗೆ ಆಗೋದಿಲ್ಲ, ಸರಿಯಾಗೋದಿಲ್ಲ ಅದು. ಮತ್ತು ಬಾಕಿದ್ದು ವಿಷಯದಲ್ಲಿ ಎಲ್ಲ ನಾವು ಕೆಲವೊಮ್ಮೆ ನಮಗೆ ಕೋಪ ಬಂದಾಗ ಬೈದು ಹೋಗ್ತದೆ ಅಲ್ಲ. ಕೋಪ ಬಂದಾಗ ಒಮ್ಮೊಮ್ಮೆ ಇದೆಲ್ಲ ಆದಾಗ ಬೈದು ಹೋಗ್ತದೆ. ಆದರೆ ಸಹ ಮನಸ್ಸಲ್ಲಿ ಒಂದು ಪ್ರೀತಿ ಇರ್ತದೆ ನಮ್ಮ ಓನರ್ ಅಂತ ಅಷ್ಟೇ. ಸೊ ಇಲ್ಲಿಂದ ಈಗ ಚಾರ್ ಮಾಡಿ ಇಲ್ಲಿ ಅಂಗಡಿಗೆ ಹಾಕು ತೋರಿಸೋದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ನೀವು ತುಂಬ ಸತಿ ನೋಡಿದ್ದೀರಾ. ಈಗ ಇಲ್ಲಿಂದ ಒಂದು 2-3 ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಇಲ್ಲಿಂದ ಹಾಕಿ ರಿಟರ್ನ್ ಸೀದಾ ಕಕ್ಕಿಂಜೆಗೆ ಹೋಗಬೇಕು. ನೋಡಿ ಕಾಡು ಯಾವ ಥರ ಕಾಣ್ತಾ ಉಂಟಂತ. ಚಾರ್ಮಾಡಿಯಲ್ಲಿ ಇದೊಂದು ಹೋಟೆಲ್ಗೆ ಹಾಕ್ಲಿಕ್ಕಿತ್ತು, ಅಲ್ಲಿ ಹಾಕಿ ಆಯಿತು. ಅಲ್ಲಿ ಹಾಕಿ ಬಿಲ್ಲೆಲ್ಲ ತಗೊಂಡು ಬಂದೆ. ವಸಂತನನ್ನು ಅಲ್ಲಿ ಕಳಿಸಿದ್ದೇನೆ, ಎಲ್ಲಿದ್ದಾರೆ ಅಂತ ಹೇಳಿದರೆ ಹೋಟೆಲ್ ಶ್ರೀ ಗಣೇಶ್ ಪ್ರಸಾದ್ ಅಂತ ಉಂಟಲ್ಲ, ಅಲ್ಲಿ ಒಂದು 2 ಕಟ್ಟು ಹಾಕ್ಲಿಕ್ಕಿದ್ದದ್ದು, ಅಲ್ಲಿಗೆ ಕಳಿಸಿದ್ದೇನೆ. ಮತ್ತು ಇಲ್ಲಿ ಅಂಗಡಿ ಆಯಿತು. ಮತ್ತು ಅಲ್ಲೊಂದು ಒಳಗಡೆ ರೋಡ್ ಹೋಗಿದೆಲ್ಲ, ಎಲ್ಲಿ ತೋರಿಸ್ತೇನೆ. ಅಲ್ಲಿ ಒಂದು ಕಟ್ಟೆ ಉಂಟು ನೋಡಿ, ಮರದ್ದು ಕಟ್ಟೆ. ಅದರ ಒಳಗಡೆಯಿಂದ ಒಂದು ಅಂಗಡಿ ಉಂಟು. ಅಲ್ಲಿಗೆ ಐಟಮ್ ಅಂತ ಇಳಿಸ್ಲಿಕ್ಕಿಲ್ಲ, ಕೇವಲ ಒಂದು ಓಲ್ಡ್ ಬ್ಯಾಲೆನ್ಸ್ ಒಂದು ಬಾಕಿ ಇತ್ತು, ಅದನ್ನು ತಗೊಂಡು ಸೀದಾ ಕಕ್ಕಿಂಜಿಗೆ ಹೋಗೋದು. ಇಲ್ಲಿ ಎಂತ ಅಂತ ಗೊತ್ತಿಲ್ಲ, ಫುಲ್ ಈ ನಿಸರ್ಗ ಹೋಟೆಲಲ್ಲಿ ಎಲ್ಲರೂ ಸ್ವಾಮಿಗಳಿದ್ದಾರೆ. ಸ್ವಾಮಿಗಳಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಗೆ ಇದು ಮಾಲೆ ಹಾಕ್ತಾರಲ್ಲ ಅವರಲ್ಲ, ಆ ಕೆಂಪು ಒಂದು ಇದು ಹಾಕ್ಕೊಂಡು ಬರ್ತಾರೆ ನೋಡಿ, ಕೇಸರಿ ಕಲರ್ ಇದು ಅಂಗಿ ಎಲ್ಲ ಹಾಕ್ಕೊಂಡು ಬರ್ತಾರೆ, ಅವರಿದ್ದಾರೆ. ಅವರು ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು, ತಿಂತಾರೆ ಹಣ ಕೊಡೋದಿಲ್ಲ, ಎಂತ ಮಾಡೋದು, ನಮಗೆ ಧರ್ಮದಿಂದ ಬರ್ತದೆ ಹಾಗೆ ಅಂತ ಹೇಳ್ತಾ ಇದ್ರು. ಎಂತಂತ ಗೊತ್ತಿಲ್ಲ, ನನ್ನ ಹತ್ರ ಹಾಗೆ ಹೇಳಿದ್ರು, ಎಂತಂತ ವಿಷಯ ಗೊತ್ತಿಲ್ಲ. ಅದರದ್ದು ಬಗ್ಗೆ ಮಾತಾಡೋದು ಬೇಡ, ಯಾಕಂತ ಹೇಳಿದರೆ ನಮಗೆ ಗೊತ್ತಿಲ್ಲದ ವಿಷಯ, ನಮ್ಮದಲ್ಲದ ವಿಷಯವನ್ನು ನಾವು ಜಾಸ್ತಿ ಮಾತಾಡಲಿಕ್ಕೆ ಬಾರ್ದು. ಈಗ ಇಲ್ಲಿಂದ ಇದೇ ರೋಡು, ಸ್ಟ್ರೈಟ್ ರೋಡು, ಸೀದಾ ಹೋಗೋದು. ವಸಂತನ ಅಲ್ಲಿದ್ದಾರೆ, ಬರ್ತಾರೆ. ಅಲ್ಲಿದ್ದಾರೆ ನೋಡಿ. ಈ ಒಂದೊಂದು ಅಂಗಡಿ ಅವರು ಎಷ್ಟೆಷ್ಟು ಹೊತ್ತು ಮಾಡ್ತಾರೆ ಅಂತ ಹೇಳಿದರೆ ನೋಡಿ. ಚಾರ್ಮಾಡಿಯಲ್ಲಿ ಇದ್ದೇನೆ, ಕರೆಕ್ಟಾಗಿ 15 ನಿಮಿಷ ಆಯಿತು. ಈಗ ವಸಂತನನ್ನು ಬಿಟ್ಟು ಕಳಿಸಿದ್ರು ನೋಡಿ. ಆಗದಿಂದ ವೆಯ್ಟ್ ಮಾಡ್ತಾ ಇದ್ದೇನೆ. ಎಂತ ಹೀಗೆ ಆದರೆ ನಮಗೆ ಲೈನ್ ಮಾಡಲಿಕ್ಕೆ ಸಹ ಮನಸ್ಸು ಬರೋದಿಲ್ಲ ಅಂತ, ನಮಗೆ ಟೈಮ್ ಪಿಕಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ವಸಂತಣ್ಣ, ಎಂತ ವಸಂತಣ್ಣ ಇಷ್ಟು ಲೇಟ್? 100 ರೂಪಾಯಿ ನಾಡಿದ್ದು ಕೊಡ್ತೇನೆ ಅಂತ ಹೇಳಿ. 100 ರೂಪಾಯ? ಅಲ್ಲ, ಎಂತ ಇಷ್ಟೊತ್ತು? ಮನೆಯಿಂದ ಬರ್ಬೇಕಲ್ಲ ಅವರು. ಎಂತ ಮನೆಯಲ್ಲಿ ಅವರು ದೋಣಿ ಕಾಣ್ತಾ ಉಂಟು, ಬರ ತೋರಿಸ್ತೀರಾ? ಧೋನಿ ಅದು ನೆಕ್ಸ್ಟ್ ಟೈಮ್ ತೋರಿಸ. ಇಲ್ಲಿಂದ ಸೀದಾ ಹೋಗುವ. ಆಮೇಲೆ ಕ್ರಾಸ್ ಹೋಗ್ಲಿ ಉಂಟಲ್ಲ ಒಳಗೆ, ಅದು ಹೇಳಿದ್ದಾರೆ. ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ಮಾತ್ರ ಅಲ್ಲ, ಅಮೌಂಟ್ ಇದು ಐಟಮ್ ಇಲ್ಲ ಅಲ್ಲ. ಅದಷ್ಟು ಬೇಗ ಹೋಗುವ. ಫೈನಲಿ ಚಾರ್ ಮಾಡಿ ಬಿಡುವಷ್ಟರಲ್ಲಿ 1:35 ಆಯಿತು. ಎಂತ ವಸಂತ ಎಷ್ಟೊತ್ತು ಎಂತ ಮಾಡಿತ್ತು? ಅವರೊಂದು 1/2 ಗಂಟೆ ಮನೆಗೆ ಹೋಗಿದ್ರು, ಅವ್ರು ಬರಬೇಕಲ್ಲ ಬಿಲ್ ತಗೊಳ್ಳಿಕ್ಕೆ. ಹೌದು, 20 ನಿಮಿಷ ಅವ್ರು ತಗೊಂಡು. ಅಲ್ಲ, ಈ ಥರ ಆದರೆ ಎಲ್ಲಿಗೆ ಅಂಗಡಿಗೆ ಹೇಗೆ ಹಾಕುದು ಹೇಳಿ? ಇಷ್ಟಿಷ್ಟು ದೊಡ್ಡ ಲಾಂಗ್ ಲೈನೆಲ್ಲ ಇಟ್ಕೊಂಡು ಈ ಥರ ಆದರೆ ಒಂದೊಂದು ಅಂಗಡಿಯಲ್ಲಿ 1/4 ಗಂಟೆ. ಎಂತ ಮಾಡೋದು, ಅಲ್ಲಿ ಕಳಿಸೋಗ್ಲಿ 12 ಆಗಿದಲ್ಲ. ಹೌದು, 12 ಆದಮೇಲೆ ಇಲ್ಲಿಗೆ ಬಂದಮೇಲೆ ಬಿಡಿ, ಅಲ್ಲಿ ಕಳಿಸಿ ಅಂತ ಹೇಳುವ. ಒಂದೊಂದು ಅಂಗಡಿ ಅವರು 1/4 ಗಂಟೆ 20 ನಿಮಿಷ ಮಾಡಿದರೆ ಎಷ್ಟು ಟೈಮ್ ವೇಸ್ಟ್ ಆಗ್ತದೆ. ಎಂತ ಯಾರ ಹತ್ರ ಹೇಳುದು ಎಂತ ಅಂತ ಗೊತ್ತಾಗುದಿಲ್ಲ. ಯಾರ ಹತ್ರ ಹೇಳಿ ಸಹ ಪ್ರಯೋಜನ ಇಲ್ಲ. ಮತ್ತೆ ನಾವು ಅರ್ಧ ಗಂಟೆ ನಿಂತೇವೆ ನಾವು ಅಂಗಡಿಯಲ್ಲಿ. ಮತ್ತೆ ಯಾರ್ದು ಒಂದು ಅಂಗಡಿಯಲ್ಲಿ 20 ನಿಮಿಷ, ಒಂದು ಅಂಗಡಿಯಲ್ಲಿ 20 ನಿಮಿಷ, 80 ನಿಮಿಷ ಅಲ್ಲಿ ಹೋಯ್ತು. ಮತ್ತೆ 1 ಗಂಟೆಗೆ ಬಾಕಿ ಇದ್ದಾರೆ ಎಷ್ಟು? 20 ನಿಮಿಷ. ಅಲ್ಲಿ 1 ಗಂಟೆ 3/4 ಗಂಟೆ ಹೋಯ್ತು ಮಾರ. ಇದೇ ಉಪದ್ರ ಆಗುದು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.